ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಮನನೊಂದು ಮಹಿಳೆಯೊಬ್ಬಳು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಶನಿವಾರ ಹೂವಿನಹಡಗಲಿ ತಾಲೂಕು ಮೈಲಾರದಲ್ಲಿ ನಡೆದಿದೆ. 36 ವರ್ಷದ ರತ್ನಮ್ಮ ಸುಭಾಸ್ ತಳವಾರ್ ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿ ಮಹಿಳೆಯು 3-4 ಫೈನಾನ್ಸ್ಗಳಲ್ಲಿ ಸುಮಾರು 3 ಲಕ್ಷದಷ್ಟು ಸಾಲವನ್ನು ತೆಗೆದಿದ್ದಾಳೆ. ಅದರಂತೆ ಪ್ರತಿ ವಾರವೂ ತಪ್ಪದೆ ಹಣವನ್ನು ಕಟ್ಟುತ್ತಾ ಬಂದಿದ್ದಾಳೆ. ಶನಿವಾರ ಹಾವೇರಿ ಜಿಲ್ಲೆಯ ಗುತ್ತಲದ ಚೈತನ್ಯ ಫೈನಾನ್ಸ್ ಕಂಪನಿಯ 2 ಸಿಬ್ಬಂದಿಗಳು ಹಣವನ್ನು ಕಟ್ಟಿಸಿಕೊಳ್ಳಲು ರತ್ನಮ್ಮನವರ ಮನೆಗೆ ಬಂದಿದ್ದಾರೆ. ಈ ಸಮಯದಲ್ಲಿ ರತ್ನಮ್ಮ ಸದ್ಯ ಹಣದ ಅಡಚಣೆ ಇದ್ದು ಹಣ ಕಟ್ಟಲು 2-3 ದಿನ ಕಾಲಾವಧಿಯನ್ನ ಕೇಳಿದ್ದಾಳೆ. ಆದರೆ ಇದಕ್ಕೆ ಒಪ್ಪದ ಫೈನಾನ್ಸ್ ಸಿಬ್ಬಂದಿ ಕಟ್ಟಲೇಬೇಕು ಎಂದು ಮನೆ ಮುಂದೆ ಕುಳಿತಾಗ ದಿಢೀರನೆ ಒಳಗೆ ಹೋದ ಮಹಿಳೆ ನೇಣಿಗೆ ಶರಣಾಗಿದ್ದಾಳೆ. ಈ ಸಮಯದಲ್ಲಿ ನಾನು ಬಾಗಿಲಲ್ಲಿ ಕುಳಿತಿದ್ದ ಫೈನಾನ್ಸ್ ಕಂಪನಿಯ ಸಿಬ್ಬಂದಿಗಳನ್ನು ಕರೆದು ನನ್ನ ಮಗಳು ನೇಣು ಹಾಕಿಕೊಂಡಿದ್ದಾಳೆ, ದಯಮಾಡಿ ಸಹಾಯ ಮಾಡಿ ಅವಳನ್ನು ಉಳಿಸಿ ಎಂದು ಬೇಡಿದೆ. ಆದರೆ ವಿಷಯ ತಿಳಿಯುತ್ತಲೇ ಸಿಬ್ಬಂದಿಗಳು ಕೂಡಲೇ ಅಲ್ಲಿಂದ ಬೈಕ್ ಏರಿ ಹೋದರು ಎಂದು ತಾಯಿ ನೀಲಮ್ಮ ತಿಳಿಸಿದಳು. ಕೆಲ 2 ದಿನ ಹಿಂದೆಯೇ ಇದೇ ಮಹಿಳೆಯ ಮನೆಗೆ ಗುತ್ತಲದ ಭರತ್ ಫೈನಾನ್ಸ್ ಕಂಪನಿಯ ಸಿಬ್ಬಂದಿಗಳಾದ ಫಕೀರೇಶ್ ಹಾಗೂ ಹನುಮಂತಪ್ಪ ಇವರು ಮನೆಗೆ ಹೋಗಿ ಕೂಡಲೇ ಸಾಲ ಕಟ್ಟುವಂತೆ ತಾಕೀತು ಮಾಡಿದ್ದರಲ್ಲದೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಬ್ಯಾನ್ ಮಾಡುತ್ತೇವೆ, ಕೋರ್ಟ್ನಿಂದ ನೋಟಿಸ್ ಅನ್ನು ಕಳಿಸುತ್ತೇವೆ ಎಂದು ಹೆದರಿಸಿದ್ದರು ಎನ್ನಲಾಗಿದೆ. ಈ ಕುರಿತು ಮೃತ ಮಹಿಳೆಯ ಪತಿ ಸುಭಾಸ್ ಹಿರೇಹಡಗಲಿ ಪೊಲೀಸ್ ಠಾಣೆಯಲ್ಲಿ ಕಿರುಕುಳ ನೀಡಿದ ಫೈನಾನ್ಸ್ಗಳ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ. ವರದಿ ಮಧುಬಾಬು ಎಚ್, BSP ನ್ಯೂಸ್, ವಿಜಯನಗರ.